ನಮಗ್ ನಿಜವಾಗ್ಲೂ ಈ ವಿಷಯ ಗೊತ್ತಿಲ್ಲ ಮೇಡಮ್. ಗೊತ್ತಿದ್ದಿದ್ರೆ ಅವಳು ಕಾಲ್ ಮುರಿದು ಮನೆಯಲ್ಲೇ ಕೂರಿಸ್ತಾ ಇದ್ವಿ. ಸ್ವಲ್ಪ ಸಮಯ ಕೊಡಿ ಮೇಡಮ್, ಎಲ್ಲ ಈಗಲೇ ಇತ್ಯರ್ಥ ಮಾಡ್ಬಿಡೋಣ. ಏನ್ ಇತ್ಯರ್ಥ ಆಗುತ್ತೋ. ಹೋಗಿ ಫೋನ್ ಮಾಡು. ಇವತ್ತಿಂದ ಮೇಡಮ್ ಅವ್ರ ಹೆಸರು ಭವಾನಿಯಿಂದ ಭವಾನಿ ಅಥರ್ವ ಆಗತ್ತೆ. ನಿನಗಿಷ್ಟ ಇಲ್ಲ ಅಂದ್ರೆ ಬೇಡ ಬಿಡು. ಆದ್ರೆ ನಮ್ಗ್ ಹುಟ್ಟೋ ಮಗು ಹೆಸರು ಮುಂದೆ ಮಾತ್ರ ನನ್ನ ಹೆಸರು ಸೇರಿಸ್ಲೇಬೇಕು. ಕೂಸ್ ಹುಟ್ಟೋಕ್ ಮುಂಚೆ ಕುಲಾವಿ ಹೊಲ್ಸ್ಬಾರ್ದು. ನನಗೆ ಇನ್ನೊಂದು ಡೌಟು, ನಮ್ ಮ್ಯಾರೇಜ್ ಆನಿವರ್ಸರಿನ ನಾವು ಇವತ್ತಿನ ಡೇಟಿಗೆ ಮಾಡ್ಕೋಬೇಕಾ ಅಥವಾ ಇನ್ನು 6 ತಿಂಗಳ ಆದ್ಮೇಲೆ ನಡೆಯೋ ಮದುವೆ ಡೇಟಿಗೆ ಮಾಡ್ಕೋಬೇಕಾ? ಎರಡೂ ಮಾಡೋಣ. ಒಂದೇ ವರ್ಷದಲ್ಲಿ 2 ಸರಿ ಆನಿವರ್ಸರಿ ಮಾಡೋ ಅವಕಾಶ ಯಾರಿಗ್ ಸಿಗುತ್ತೆ ಹೇಳು? ಅಥರ್ವ, ಅಮ್ಮ ಕಾಲ್ ಮಾಡ್ತಿದ್ದಾರೆ. ಆಯ್ತು, ನೀನ್ ಯಾಕೆ ಗಾಬರಿ ಆಗ್ತಿದ್ಯಾ? ಅವ್ರೇನಕ್ಕೋ ಸುಮ್ನೆ ಕಾಲ್ ಮಾಡಿರ್ತಾರೆ. ಮೊದ್ಲು ರಿಸೀವ್ ಮಾಡಿ ಅವ್ರು ಏನ್ ಹೇಳ್ತಾರೆ ಅಂತ ಕೇಳು. ನಂಗೆ ತುಂಬಾ ಭಯ ಆಗ್ತಿದೆ. ಗಾಬರಿಲಿ ನೀನೇ ಎಲ್ಲ ವಿಷಯ ಹೇಳ್ಬೇಡ, ನಾರ್ಮಲ್ ಆಗಿ ಮಾತಾಡು. ಮೊದ್ಲು ರಿಸೀವ್ ಮಾಡು. ಹೇಳಮ್ಮ. ಎಲ್ಲಿದ್ಯಾ? ಅಮ್ಮ, ಅದು ನಾನು ಅಥರ್ವ ಹೊರಗಡೆ ಬಂದಿದ್ವಿ. ಫ್ರೆಂಡ್ಸ್ ಜೊತೆ ಗೆಟ್ ಟುಗೆದರ್ ಪಾರ್ಟಿ ಇತ್ತಮ್ಮ. ಪಾರ್ಟಿ ಮಾಡೋದಕ್ಕೆ ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ರಾ? ನಿನ್ ಜೊತೆನೆ ಮಾತಾಡ್ತಾ ಇರೋದು. ಯಾಕೆ ಕೇಳಿಸ್ತಾ ಇಲ್ವಾ? ಪಾರ್ಟಿ ಮಾಡೋದಕ್ಕೆ ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ರಾ ಅಂತ ಕೇಳ್ತಿದ್ದೀನಿ, ಉತ್ತರ ಹೇಳೆ. ಯಾಕ್ರೆ ಹೀಗ್ ಮಾಡ್ತಿದ್ದೀರಾ? ನಾವು ನಿಮ್ಗೆ ಏನ್ ಅನ್ಯಾಯ ಮಾಡಿದೀವಿ ಅಂತ ನಮ್ ಮರ್ಯಾದನ ಹೀಗ್ ಕಳೀತಾ ಇದ್ದೀರಾ? ಹೇಳೆ, ಮಾತಾಡು. ನೀವ್ ಹೇಳ್ದಾಗೆಲ್ಲ ನಡ್ಕೊಂಡು ನೀವ್ ಖುಷಿಯಾಗಿರ್ಲಿ ಅಂತ ನಿಮ್ ಪ್ರಕಾರನೇ ಎಲ್ಲ ನಡ್ಕೊಂಡ್ರು ನಮ್ ಕಣ್ಣಿಗೆ ಮಣ್ಣೆರ್ಚಿ ಯಾಕ್ರೆ ಹೀಗೆಲ್ಲ ಮಾಡ್ತಿದ್ದೀರಾ? ಅಮ್ಮ, ಅಮ್ಮ, ಅದೇನಾಯ್ತು ಅಂದ್ರೆ? ನೀನೇನು ಮಾತಾಡ್ಬೇಡ ತಾಯಿ, ಏನು ಮಾತಾಡ್ಬೇಡ. ಅಥರ್ವ ಅವ್ರಮ್ಮ ಬಂದು ಎಲ್ಲ ವಿಷಯನೂ ನನಗೆ ಹೇಳಿದ್ದಾರೆ. ಅವ್ರು ಇಲ್ಲೇ ಇದ್ದಾರೆ. ಇನ್ನ 5 ನಿಮಿಷದಲ್ಲಿ ನೀನ್ ಮನೇಲಿ ಇಲ್ಲ ಅಂತಂದ್ರೆ ಹೆಣ ಬೀಳುತ್ತೆ. ಅಮ್ಮ, ಅಮ್ಮ, ನನ್ ಮಾತ್ ಕೇಳಮ್ಮ. ಅಮ್ಮ, ನನ್ ಮಾತ್ ಕೇಳಮ್ಮ. ಹಲೋ. ಕಣ್ಣು ಕಡಲಾಗಿದೆ ಕಂಬನಿ ಧಾರೆ ನಿಲದಾಲೆ ಈಗ ಬೀಸಿ ಸುಂಟರ ಗಾಳಿ ದೂರಾಯ್ತು ಖುಷಿಯ ಮೇಘ ಬಾನು ಬರಿದಾಗಿದೆ ನಕ್ಷತ್ರ ನಾಪತ್ತೆ ಇಲ್ಲ ಬೆಳಕೀಗ ಭೂಮಿ ಕಂಪಿಸುವಾಗ ನಿಲ್ಲೋಕೆ ಎಲ್ಲಿ ಜಾಗ ಭವಾನಿ, ಭವಾನಿ ಅಳ್ಬೇಡ ಭವಾನಿ, ಪ್ಲೀಸ್ ಇಲ್ಲಿ ನೋಡು. ಭವಾನಿ ಪ್ಲೀಸ್ ಸಮಾಧಾನ ಮಾಡ್ಕೋ, ಹೆದರ್ಕೋಬೇಡ, ಏನು ಆಗಿಲ್ಲ. ಇನ್ನು ಏನಾಗ್ಬೇಕು ಅಥರ್ವ? ಮುಗೀತು, ಎಲ್ಲ ಮುಗ್ದೋಯ್ತು. ನನ್ನ ಅಪ್ಪ ಅಮ್ಮಗೆ ಹೇಗ್ ಮುಖ ತೋರಿಸ್ಲಿ? ನಿಮ್ಮಮ್ಮ ಇನ್ ಮುಂದೆ ನನ್ನ ನಂಬ್ತಾರ? ನನ್ಗಂತೂ ಎಲ್ಲಾದ್ರೂ ಪ್ರಾಣ ಕಳ್ಕೊಂಡ್ಬಿಡ್ಬೇಕನ್ನಿಸ್ತಿದೆ. ಪ್ಲೀಸ್ ಭವಾನಿ, ಭವಾನಿ ಹಾಗೆಲ್ಲ ಮಾತಾಡ್ಬೇಡ.
ಮನೆಗೆ ಹೋಗೋಣ ಬಾ. ಅಮ್ಮ ಹೇಳ್ದಾಗೆ ಮಾಡ್ಕೊಂಡ್ಬಿಡ್ತಾಳೆ ಅಥರ್ವ. ಭವನ್, ಸಿಂಧು ಒಂದ್ಸಲ ಕಾಲ್ ಮಾಡ್ತೀನಿ. ಬೇಡ ಅಥರ್ವ, ಮೊದ್ಲು ಮನೆಗೆ ಹೋಗೋಣ ಬಾ. ಬಾ ನೀನು. ಮಳೆಗೆ ಗಗನವೇ ವಿಷವ ಬೆರೆಸಿದರೆ ಯಾರ ಬಳಿಯಲಿ ದೂರ ಬೇಗುದರೆ ಒಂದು ಸಾರಿ ಹಿಂದೆ ಹೋಗಿ ಅಳಿಸಬೇಕು ಎಲ್ಲ. ಯಾಕೆ ಇಂಥ ಹಾಗೆಯೊಂದು ಬಾಳಿನಲ್ಲಿ ಇಲ್ಲ. ದೊಡ್ಡ ಪ್ರಳಯ ಆಗ್ತದೆ, ರಿಸೀವ್ ಮಾಡಕ್ ಕಟ್ ಮಾಡಬೇಡ. ಯಾಕಿಷ್ಟು ಲೇಟ್ ಮಾಡ್ತಿದ್ದಾರೆ? ಇಷ್ಟೊತ್ತಿಗೆ ಇಲ್ಲಿ ಇರ್ಬೇಕಾಗಿತ್ತಲ್ಲ. ಸಿಂಧು ಅವ್ರೆಲ್ಲಿದಾರೆ ಅಂತ ಕೇಳಿ, ಟೈಮ್ ಆಗ್ತಾ ಇದೆ. ಬರ್ತಿದೀವಿ ಅಂತ ಹೇಳಿದ್ರು, ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ. ಸರಿ, ಓಕೆ. ಏನು ಅವಾಗಿಂದ ಕಾಲ್ ಮಾಡ್ತಾನೆ, ರಿಸೀವ್ ಮಾಡಕ್ ಏನ ರೋಗ ನಿಂಗೆ? ಕಾಲ್ ಬೇರೆ ಕಟ್ ಮಾಡ್ತಾ ಇದ್ಯಾ? ನಾನು ಅವ್ರಿಗಿಲ್ ಕಾಯ್ತಿದ್ದೀನಿ. ಏನಾಯ್ತು ಬೇಗ ಹೇಳು. ವಸುಂಧರಾ ಮೇಡಮ್ ಹಾಸ್ಪಿಟ್ಲಿಗೆ ಬಂದಿದ್ರು. ರಿಜಿಸ್ಟರ್ ಆಫೀಸಲ್ಲಿ ನಡೀತಾ ಇರೋದು ಎಲ್ಲ ವಿಷಯನೂ ಹೇಳಿದ್ದೀನಿ. ಸರಿ ಆಯ್ತು. ವಿರಾಟ್ ಅವ್ರೆ, ಹೇಳಿ ಸಿಂಧು. ಏನಿಲ್ಲ ಬಿಡಿ.